Bangalore is what it is because of North Indians coming here. ಟೌನ್ ಹಾಲ್ ಡಿಸೈನ್ ಮಾಡಿದವರು, HL ಫೌಂಡೇಶನ್ ಹಾಕಿದವರು, ಮಂಡ್ಯ ಮತ್ತು ಶಿವಮೊಗ್ಗದಲ್ಲಿ ಶುಗರ್ ಕೇನ್ ಫ್ಯಾಕ್ಟರಿಗಳನ್ನ ಕಟ್ಟಿದವರು ಯಾರು? ಇಡೀ ಭಾರತಕ್ಕೆ ಮೊದಲ ಕರೆಂಟ್ ಕನೆಕ್ಷನ್ ಬಂದಿದ್ದು ಅಂದಿನ ಮೈಸೂರು ರಾಜ್ಯ. ಕೇವಲ ನಗರಗಳಿಗೆ ಸೀಮಿತವಾದ ಕರೆಂಟ್ ಅನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋದವರು ಯಾರು ಗೊತ್ತಾ? ಭದ್ರಾವತಿಯ ಸಿಮೆಂಟ್ ಮತ್ತು ಕಾಗದದ ಫ್ಯಾಕ್ಟರಿ, ಬೆಂಗಳೂರಿನ ಪಿಂಗಾಣಿ ಫ್ಯಾಕ್ಟರಿ ಮತ್ತು ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ ನಿರ್ಮಿಸಿದವರು ಯಾರು ಗೊತ್ತಾ? ಬೆಂಗಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು SJP ಕಾಲೇಜ್ ಸ್ಥಾಪಿಸಿದವರು ಯಾರು ಗೊತ್ತಾ? ಬೆಂಗಳೂರಿಗೆ ಮೊದಲ ಸಿಟಿ ಬಸ್ ತಂದಿದ್ದು ಯಾರು ಗೊತ್ತಾ? ಅವರೇ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಇವರು 1926ರಿಂದ 41ರವರೆಗೂ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಇವರ ತಾತ ಅಲಿ ಅಸ್ಗರ್ ಇರಾನ್ ಮೂಲದವರು. ವ್ಯಾಪಾರಕ್ಕಾಗಿ ಮೈಸೂರು ಸಂಸ್ಥಾನಕ್ಕೆ ವಲಸೆ ಬಂದರು. ಮಂಡ್ಯ ಮತ್ತು ಮಳವಳ್ಳಿಯ 1,20,000 ಎಕರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿದವರು ಇದೇ ಮಿರ್ಜಾ ಇಸ್ಮಾಯಿಲ್. ಮೈಸೂರು ಸಂಸ್ಥಾನದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದಾಗ ಸುಮಾರು 30,000 ಕೆರೆಗಳ ನಿರ್ಮಾಣ ಆಗಿದೆ. ಇಷ್ಟೆಲ್ಲಾ ಮೂಲಭೂತ ಸೌಕರ್ಯ ಹೊಂದಿರೋದ್ರಿಂದಾನೇ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬಂದು, ಅಂದ್ರೆ ನಮ್ಮ ಈಗಿನ ಕರ್ನಾಟಕಕ್ಕೆ ಬಂದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕರ್ನಾಟಕವನ್ನ ಅಥವಾ ಬೆಂಗಳೂರನ್ನ ಹೊರಗಡೆಯಿಂದ ಬಂದ MNC ಕಂಪನಿಗಳೇ ಬೆಳೆಸುದು ಅಂತ ಬೇಳೆಕಾಳು ಬೇಯಿಸ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.